ಹಾಯ್ ಗಾಯ್ಸ್, ಇವತ್ತು ನೋಡಿ ನಮ್ಮ ಮಗಳು ಕಾಲೇಜಿಗೆ ಹೋಗಿದ್ಲು. ಕಾಲೇಜಿಂದ ಬಂದು ಸಸ್ತ ಬರೆಯೋಕ್ಕೆ ಕೂತ್ಕೊಂಡಿದ್ದಾಳೆ. ನಿನ್ನೆ ಹೋಗಿಲ್ಲ. ಇವತ್ತು ನೆನ್ನೆ ಸ್ವಲ್ಪ ಮೈ ಹುಷಾರಿದ್ದಿಲ್ಲ, ನಿನ್ನೆ ಕಾಲೇಜಿಗೆ ಹೋಗಿಲ್ಲ. ಇವತ್ತು ಬಂದಾಗಿಂದ ಕೂತ್ಕೊಂಡಿರೋಳು ಎದ್ದಿಲ್ಲ, ಬರಿತಾನೆ ಇದ್ದಾಳೆ, ಏನೇನೋ ಉಳ್ಕೊತಾ ಇದ್ದಾಳೆ. ಮೇಡಮ್ ಅವ್ರು ತುಂಬ ಸ್ವಲ್ಪ ಕೋಪವಾಗಿ ಬೇರೆ ಇದ್ದಾರೆ. ಹಂಗೆ ನೋಡಿ ಗಾಯ್ಸ್, ಅಮ್ಮೋ ಇವತ್ತು ನೆನ್ನೆ ಕ್ಲಾಸ್ಗೆ ಹೋಗಿಲ್ಲ ಅಲ್ವಾ? ಹಾಂ, ಮೇಡಮ್ಮು ಏನಂದರು ಇವತ್ತು? ಹ್ಞೂ, ನಿಮ್ಮ ಫ್ರೆಂಡಿಗೆ ಗಿಫ್ಟ್ ಕೊಟ್ಟಾ? ಯಾಕೆ ಕೇಳಿಲ್ಲ? ರೆಡಿ ಸರು ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಏನು ಕೇಳಿಲ್ವಾ? ಹ್ಞೂ, ನಿಮ್ಮ ಕಾಲೇಜಲ್ಲಿ ಟೂರ್ ಹೋಗಬೇಕು ಅಂತದಾರಲ್ವಾ? ಹಾಂ, ನೀನು ಹೋಗಬೇಕು ಅಂತಂದಲ್ವಾ? ಬೇಡ ಅಂದಲ್ಲ ನಾನು. ನಿಮ್ಮ ಫ್ರೆಂಡ್ಸ್ ಯಾರು ಹೋಗ್ತಾ ಇಲ್ವಾ? ಯಾಕೆ? ವೈ ರೀಸನ್? ಹಾಂ, ನೀನು ಸೆಕೆಂಡ್ ಇಯರಲ್ಲಿ ಹೋಗ್ತೀಯಾ? ಈ ವರ್ಷ ಬೇಡ ಅಂತನಾ? ಇವಾಗ ನೀನು ಏನಕ್ಕೆ ಕೋಪ ಮಾಡ್ಕೊಂಡಿರೋದು? ಯಾಕೆ ಕೋಪ ಮಾಡ್ಕೊಂಡಿರೋದು ನೀನು? ಯಾಕೆ ಇವಾಗ ನೀನು ಅಷ್ಟು ಕೋಪವಾಗಿ ಅಷ್ಟು ಇರೆಕ್ಟಾಗಿರೋದು? ಅಳ್ತ್ಕೊಂಡು ಎಲ್ಲ? ಯಾರು ಹೊಡೆದ್ರು ಅಮ್ಮನ? ಏನು ಹುಡುಕ್ತಾ ಇರೋದು ನೀನು? ಚಿನ್ನಿ, ಸುಮ್ಮನೆ ನೋಡ್ತಾರೆ ಯಾರನ್ನ ಬುಕ್ಕನ್ನ? ನೋಡಿ ಗಾಯ್ಸ್, ಎಷ್ಟು ಕೋಪವಾಗಿದ್ದಾಳೆ ಅಂದರೆ ಅಷ್ಟು ಕೋಪವಾಗಿದ್ದಾಳೆ. ಕೋಪ ಬಂದಿದೆ. ಇವತ್ತು ಮಾರ್ಕೆಟ್ಗೆ ಹೋಗಬೇಕು ಅಂದು ಮಾರ್ಕೆಟ್ಗೆ ಕರ್ಕೊಂಡು ಹೋಗಿಲ್ಲ ನಾನು. ಎಷ್ಟು ಕೋಪ ಇದೆ ನೋಡಿ. ನಾಳೆ ತಗೊಳ್ಳೋಣ ಅಂದೆ, ಬುಕ್ಸ್ ಬೇಕು ಅಂದಿದ್ಲು. ನಾಳೆ ತಗೊಳಮ್ಮ, ಇವತ್ತು ಬೇಡ ಅಂದೆ. ಲೇಟ್ ಆಗೋಯ್ತು ಇವತ್ತು. ನಾನೆಲ್ಲೋ ಸ್ವಲ್ಪ ಕೆಲಸ ಇತ್ತು, ಔಟ್ ಸೈಡ್ ಹೋಗಿದೆ, ನನಗೆ ಸ್ವಲ್ಪ ವರ್ಕ್ ಇತ್ತು, ಅದರಿಂದ ಲೇಟ್ ಆಯಿತು ಬರೋದು. ಅದಕ್ಕೆ ಕೋಪ ಬಂದುಬಿಟ್ಟಿದೆ ಮಗುಗೆ. ನೋಡಿ ಗೈಸ್, ಎಷ್ಟು ಕೋಪವಾಗಿದ್ದಾಳೆ, ಎಷ್ಟು ಕೋಪವಾಗಿದ್ದಾಳೆ ನೋಡಿ ನಮ್ಮ ಮೇಲೆ. ನಮ್ಮ ಚಿನ್ನು ಮರಿ ಕೋಪನೇ ಬರಲ್ಲ, ಬಂದರೆ ಮಾತ್ರ 1 hour 2 hour ಊದ್ಕೊಂಡಿರ್ತಾಳೆ, ಆಮೇಲೆ ಸೈಲೆಂಟಾಗಿ ಹೋಗ್ತಾಳೆ.